ಗಂಡ ಹೆಂಡತಿ ಇದ್ರೆ ರತಿ ಮನ್ಮಥನ ಹಾಗೆ ಇರಬೇಕು ಎನ್ನುವ ಹಾಗೆ ಹಾಗೆಂದು ಈ ಕುಸುಮಾವತಿಯಲ್ಲಿ ಕಾಲ ಕಳೆಯುತ್ತಾ ಇದ್ದಂತ ಹೊತ್ತಿಗೆ ದೇವೇಂದ್ರನೇ ಇಲ್ಲಿವರೆಗೆ ಬಂದು ಆ ಕಷ್ಟವನ್ನು ನಿವೇದಿಸಿಕೊಂಡಂತಹ ಆತ ಹೇಳಿದ ಮಾತಾದ್ರೆ ಏನು? ಶಿವನ ತಪಸ್ಸನ್ನು ಕೆಡಿಸಬೇಕೆನ್ನುವ ಹಾಗೆ. ಹಾಗಾಗಿ ಶಿವನ ತಪಸ್ಸನ್ನು ಕೆಡಿಸುವಂತಹ ಉದ್ದೇಶವನ್ನಿಟ್ಟುಕೊಂಡು ನಾನು ಪಂಚಶರಗಳೊಂದಿಗೆ ಹೊರಟು ನಿಂತಿದ್ದೇನೆ. ಕಳಿಸಿಕೊಡಬಾರದು. ಪಟ್ಟಣದಲ್ಲಿ ಬಹಳಷ್ಟು ಸಂಭ್ರಮದಿಂದ ಇದ್ದವರು ನಾವು. ಹಾಗಂತೇಳಿ ಈ ಲೋಕ ಮುಖದಲ್ಲಿ ಕೊಂಡಾಡುತ್ತಾ ಇದ್ದಾರೆ. ಹೇಗೆ ಹೆಣ್ಣು ಅಂದ್ರೆ ಹೇಗಿರ್ಬೇಕು? ಅದು ರಥಿಯಾಗಿ. ಗಂಡು ಅಂದ್ರೆ ಹೇಗಿರ್ಬೇಕು? ಅದು ಮನ್ಮಥನಾಗಿ. ರಥಿ ಮನ್ಮಥ ಇವತ್ತು ಕೊಂಡಾಡುತ್ತಾ ಇದ್ದಾರೆ. ರಥಿಯ ಮೇಳದೊಳಿಂಪ ಹೌದು. ಲೋಕಕ್ಕೆ ನಾವು ಮಾದರಿಯಾಗಿ ತೋರಿಸಿಕೊಟ್ಟಿದ್ದೇವೆ. ಗಂಡ ಹೆಂಡತಿನ ಹೇಗಿರಬೇಕೆಂಬುದಾಗಿ ನಮ್ಮನ್ನು ಕಲಿತುಕೊಂಡು ತಿಳಿದರು ಅದೆಷ್ಟೋ ಮಂದಿ ಇದ್ದಾರೆ. ಹಾಗಂತೇಳಿ ಸ್ವಾಮಿ, ಸಂಭ್ರಮ ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ಎಂತ ಕಣ್ಣ ಕಠೋರವಾದಂತಹ ವಿಚಾರವನ್ನು ಕೇಳುತ್ತಾ ಇದ್ದೀವಿ. ಸ್ವಾಮಿ, ನಿಮ್ಮ ಬಳಿಗೆ ದೇವೇಂದ್ರ ಬಂದರೆ ಅವನಿಗೆ ಒದಗಿದಂತ ಕಷ್ಟವನ್ನು ತಿಳಿಸಿಕೊಡ್ತಾನೆ. ಸ್ವಾಮಿ, ಅವನಿಗೆ ಬಂದಂತ ಕಷ್ಟವನ್ನು ದೂರೀಕರಿಸುವುದಕ್ಕಾಗಿ ಹೊರಟದ್ದು ಕೈಲಾಸಕ್ಕಲ್ಲ, ತಪಸ್ಸಿಗೆ ಕುಳಿತಂತಹ ಶಿವನ ತಪಸ್ಸನ್ನು ಕೆಡಿಸಿ ಆ ಅಸುರನನ್ನು ವಧಿಸಬೇಕೆನ್ನುವಂತ ಉದ್ದೇಶ. ಬಿಟ್ಟದ್ದು ಕೈಲಾಸ. ಸ್ವಲ್ಪ ಆಲೋಚನೆ ಮಾಡಬೇಕು ಸ್ವಾಮಿ. ಪರಶಿವನಿಂದ ಸಾಮಾನ್ಯರಾದನ್ನು ತಿಳಿದುಕೊಂಡಿದ್ದೀರ. ತನ್ನ ಕಿಚ್ಚಿನ ಕಣ್ಣಿನಿಂದ ಇಡೀ ಪ್ರಪಂಚವನ್ನೇ ಸುಟ್ಟು ಬೂದಿ ಮಾಡುವ ಶಕ್ತಿ ಆತನಿಗಿದೆ ಸ್ವಾಮಿ. ಒಂದೊಮ್ಮೆಗೆ ನೀವು ಕೈಲಾಸಕ್ಕೆ ತೆರಳಿ ಪರಶಿವನ ತಪಸ್ಸನ್ನು ಕೆಡವಿದಂತಾದರೆ ಖಂಡಿತವಾಗಿ ಆ ಪರಶಿವನ ಕಿಚ್ಚಿನ ಕಣ್ಣಿಗೆ ಸುಟ್ಟು ಬೂದಿಯಾಗಿ ಹೋಗುತ್ತೀರಿ. ಕಾರಣಿದೆ ಸ್ವಾಮಿ. ಹಿಂದೆ ನಡೆದಂತ ಘಟನೆ ಸರಿಯಾಗಿ ಗಮನಿಸಿ. ಅಂಧಕಾಸುರ, ಗಜ, ತ್ರಿಪುರ, ಜಲಂಧರ ಮೊದಲಾದಂತ ಅಸುರರ ಕಥೆ ಏನಾಯ್ತು ಸ್ವಾಮಿ? ಸುಟ್ಟು ಬೂದಿಯಾಗಿ ಹೋದರು. ಹಾಗಂತೆ ಹೇಳುತ್ತಾ ಇದ್ದೀನಿ ಸ್ವಾಮಿ. ಹೊರಟು ನಿಲ್ಬೇಕಂತಾರೆ ಒಂದು ಬಲವಾದ ಕಾರಣ ಬೇಕಲ್ಲ. ಯಾವ ಉದ್ದೇಶಕ್ಕೆ ಹೊರಟು ನಿಂತದ್ದು ಸ್ವಾಮಿ? ಇದಕ್ಕೊಂದು ಬಲವಾದ ಕಾರಣ. ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಾ ಇದ್ರೆ ಸಾಕಾಗುವುದಿಲ್ಲ. ನೀ ಯೋಚಿಸುವುದು ಹೇಗೆ? ಹೋದಂತಹ ನನ್ನ ಪತಿದೇವರು ಹಿಂದೆ ಬರಲಿಲ್ಲ ಅಂತಾದ್ರೆ ನನಗೇನು ಗತಿ ಎನ್ನುವ ಹಾಗೆ ನಾವು ನಮ್ಮ ಬಗ್ಗೆ ಯೋಚಿಸುತ್ತಾ ಬದುಕಿದೆವು ಅಂತಾದ್ರೆ ನಮ್ಮದು ಸ್ವಾರ್ಥ ಜೀವನ ಆಗುತ್ತದೆ. ಹಾಗೆಂದು ಈ ಹೊತ್ತಿಗೆ ಮನ್ಮಥ ಹೊರಟದ್ದು ಯಾವ ಉದ್ದೇಶಕ್ಕೆ? ನನ್ನ ಸ್ವಾರ್ಥಕ್ಕೆ ಬೇಕಾಗಿ ಅಲ್ಲ, ಶಿವನ ತಪಸ್ಸನ್ನು ಕೆಡಿಸಬೇಕು. ಯಾಕೆ? ತಾರಕಾಸು ಎನ್ನುವಂತಹ ದೈತ್ಯ ಮದೋನ್ಮತ್ತನಾಗಿ ಮೆರೆಯುತ್ತಾ ಇದ್ದಾನೆ. ಇಂದ್ರಾದಿ ಸುಮನಸರನ್ನೇ ಗಾರವಿಡಿಸಿದ್ದಾನೆ. ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ತಾರಕಾಸುರನ ವಧೆ ಆಗಬೇಕು ಅಂತಾದ್ರೆ ಶಿವ ಪಾರ್ವತಿಯರ ಮಗನಿಂದ ಮಾತ್ರ ಸಾಧ್ಯ. ಇಬ್ಬರು ಕೂಡ ತಪಸ್ಸಿನಲ್ಲೇ ಕುಳಿತಿದ್ದಾರೆ. ಇಬ್ಬರು ತಪಸ್ಸಲ್ಲಿ ಕುಳಿತುಕೊಂಡ್ರು ಅಂತಾದ್ರೆ ಅವರಿಬ್ಬರು ಒಂದಾಗಲಿಕ್ಕೆ ಸಾಧ್ಯತೆ ಉಂಟಾ? ಆ ಮೂಲಕ ಒಬ್ಬ ಮಗ ಹುಟ್ಟಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆತನ ತಪಸ್ಸನ್ನು ಕೆಡಿಸಿ ಆ ಬಳಿಕ ಅವರಿಂದ ಕುವರನ ಜನನ ಆಗಬೇಕು, ಆ ತಾರಕಾಸುರನ ವಧೆ ಆಗಬೇಕೆನ್ನುವಂತ ಉದ್ದೇಶವನ್ನು ಹೊರಟಿದ್ದೇನೆ. ಲೋಕ ಕಲ್ಯಾಣಕ್ಕಾಗಿ ಹೊರಟು ನಿಂತಿದ್ದಾನೆ ಮನ್ಮಥ. ಕಳಿಸಿಕೊಡಬಾರದು.
ಸ್ವಾಮಿ, ನೀವು ಹೇಳುವಂತ ಉದ್ದೇಶ ಸಾಧುವಾಗುವುದು. ಲೋಕಕಂಟಕನಾದಂಥ ತಾರಕಾಸುರ ವಧಿಯಾಗುವುದರ ಮೂಲಕ ಲೋಕಕ್ಕೆ ಒಳಿತಾಗ್ತದೆ, ಲೋಕಕ್ಕೆ ಕಲ್ಯಾಣವಾಗ್ತದೆ ಎನ್ನುವುದರ ದೃಷ್ಟಿಯಿಂದ ಹೊರಟು ನಿಂತವರು ನೀಡುತ್ತಾನೆ ಸ್ವಾಮಿ. ಸರಿ ಸ್ವಾಮಿ, ತೆರಳಿ ಪರಶುವಿನ ತಪಸ್ಸನ್ನು ಕೆಡಬೇಕು. ಹಾಗಂತೇಳಿ ಒಂದು ಮಾತು ಸ್ವಾಮಿ, ಹೀಗೆ ಆಗ್ಬಾರ್ದು. ನಾನು ಈ ಮಾತನ್ನು ನುಡಿಲೂಬಾರ್ದು. ಯಾಕೆ? ಯಾವಾಗ ನಿಮ್ಮ ಜೊತೆಯಲ್ಲಿ ಇದ್ದವಳು ನಾನು ಸ್ವಾಮಿ. ಹೋದವರು ನೀವು ಮರಳಿ ಬಾರದಿದ್ದರೆ ನನಗಾದ ಸ್ವಾಮಿ ಗತಿ. ಹೋದಂತಹ ನಾನು ಮರಳಿ ಬರುತ್ತೇನೆ ಅನ್ನುವಂತಹ ಧೈರ್ಯ ನನಗೂ ಇಲ್ಲ. ಹಾಗೆಂದು ಹೋಗಿ ಬಂದಂತಹ ಹೋಗುವಂತಹ ಮನ್ಮತ ಹಿಂದೆ ಬರದಿದ್ರೆ ನೀನೇನು ಮಾಡ್ಬೇಕೆನ್ನುವ ಹಾಗೆ ಹೇಳ್ತಾ ಇದ್ದೀನಿ. ನಾವು ಹೋಗಲೇಬೇಕು. ಯಾಕೆ? ನಿನ್ನ ಒಬ್ಬಳ ಮಾಂಗಲ್ಯದ ಬಗ್ಗೆ ನೀನು ಯೋಚನೆಯನ್ನು ಮಾಡ್ತಾ ಇದ್ದಿ. ಲೋಕದಲ್ಲಿ ಅದೆಷ್ಟೋ ಸುಮಂಗಲೆಯರು ಅಮಂಗಲ ಆಗುತ್ತಾ ಇದ್ದಾರೆ. ಅವರೆಲ್ಲರೂ ಅಮಂಗಲ ಆಗಿರುತ್ತಾರೆ. ನೀನು ನಿನ್ನ ಮಾಂಗಲ್ಯದ ಬಗ್ಗೆ ಮಕ್ಕಳು ಯೋಚನೆಯನ್ನು ಮಾಡ್ತಾ ಇರುವುದು ಸರಿಯಲ್ಲ ಅಲ್ವೇ? ಹಾಗಾಗಿ ಹೇಳ್ತಾ ಇದ್ದೇನೆ, ಹೋಗುತ್ತೇನೆ ನಾನು, ನನ್ನ ಕಾರ್ಯವನ್ನು ಮಾಡುತ್ತೇನೆ. ಶಿವನ ಮೂರನೇ ಕಣ್ಣಿಗೆ ತಿರುಗಿ ಯಾರು ಕೂಡ ಬದುಕುಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅಂತಹ ಸಮಯ ಬರುವುದಾಗಿತ್ತು ಅಂತಾದರೆ ನೇರವಾಗಿ ಶ್ರೀಮನ್ನಾರಾಯಣನಿದ್ದಾನೆ, ಆತನ ಬಳಿಗೆ ಹೋಗು. ಎಲ್ಲದಕ್ಕೂ ಪರಿಹಾರವನ್ನು ಸೂಚಿಸುವ ಅವನೊಬ್ಬನೇ. ಈ ಸಮಸ್ಯೆಗೂ ಅವನಿಂದಲೇ ಪರಿಹಾರ ಸಿಗ್ತದೆ. ಅಳಬೇಡ, ಕಣ್ಣೀರನ್ನು ಹೊರಗೆ ಆರತಿ ಬಳಿಗೆ ಕಳಿಸಿಕೊಡು ನನ್ನನ್ನು. ಆದಷ್ಟು ಬೇಗ ಹೋಗಿ ಬನ್ನಿ.